ರೇಣುಕಾಸ್ವಾಮಿ ಹತ್ಯೆ ಇಡೀ ಕರುನಾಡನ್ನೇ ಬೆಚ್ಚಿ ಬೀಳಿಸಿರುವಂತಹ ಕೃತ್ಯ. ಈಗಾಗಲೇ ಮರ್ಡರ್ ಕೇಸ್ನಲ್ಲಿ 17 ಮಂದಿ ಜೈಲಿನಲ್ಲಿ ಮುದ್ದೆ ಮುರಿತಿದ್ದಾರೆ. ಅದೆಷ್ಟೋ ಮಂದಿ ಕೊಲೆ ಕೇಸ್ನಲ್ಲಿ ತಗ್ಲಾಕೊಂಡು ತನಿಖೆಯನ್ನ ಎದುರಿಸುತ್ತಿದ್ದಾರೆ. ಇದೀಗ ಪವಿತ್ರ ಗೌಡ ಆಪ್ತ ಸ್ನೇಹಿತೆ ಮೇಲೆ ತನಿಖಾಧಿಕಾರಿಗಳ ದೃಷ್ಟಿ ನೆಟ್ಟಿದೆ. ಯಾಕಂದ್ರೆ ಪವಿತ್ರ ಗೌಡ ಬಂಧನದಿಂದ ಜೈಲಿನವರೆಗೂ ಸ್ನೇಹಿತೆ ಸಮತಾ ಕಾಣಿಸಿಕೊಂಡಿದ್ಲು. ಹೀಗಾಗಿ ಆಕೆಯನ್ನು ಕೂಡ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ರೇಣುಕಾಸ್ವಾಮಿ ಮೇಲೆ ಮೃಗಗಳಂತೆ ದಾಳಿ ಮಾಡಿದ್ದ ಡೆವಿಲ್ ಗ್ಯಾಂಗ್ ಕಂಬಿ ಹಿಂದೆ ಸೇರಿದೆ. ತಾವು ಮಾಡಿದ ಕೃತ್ಯಕ್ಕೆ ಸದ್ಯ ಕರ್ಮದ ಫಲವನ್ನ ಅನುಭವಿಸುತ್ತಿದ್ದಾರೆ. ಹತ್ಯೆ ಕೇಸ್ನಲ್ಲಿ ಸಿಲುಕಿ ದರ್ಶನ್ ಮತ್ತು ಪವಿತ್ರ ಗೌಡ ಕತ್ತಲ ಕೋಣೆಯ ವಾಸಕ್ಕೆ ಗುರಿಯಾಗಿದ್ದಾರೆ. ಇದೀಗ ಪವಿತ್ರ ಗೌಡ ಆಪ್ತ ಸ್ನೇಹಿತೆಗೂ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಭೀಕರ ಹತ್ಯೆ ಕೇಸ್ನಲ್ಲಿ ಪವಿತ್ರ ಗೌಡ ಸ್ನೇಹಿತೆಗೆ ವಿಚಾರಣೆ. ದರ್ಶನ್ ಭೇಟಿ ಮಾಡಿದ್ದ ಸಮತಾಗೆ ಪ್ರಶ್ನೆಗಳ ಸುರಿಮಳೆ. ಮೊನ್ನೆಯಷ್ಟೇ ಸಮತಾ ಎಂಬಾಕೆ ದರ್ಶನ್ರನ್ನ ಭೇಟಿ ಮಾಡಿದ್ರು. ಆಗ ಯಾರು ಈ ಸಮತಾ ಅನ್ನೋ ಕೌತುಕ ಎಲ್ಲರಲ್ಲೂ ಮನೆ ಮಾಡಿತ್ತು. ದರ್ಶನ್ರನ್ನ ಭೇಟಿ ಮಾಡಿದ ಬಳಿಕ ಪೊಲೀಸರ ಕಣ್ಣು ಈಕೆಯ ಮೇಲೆ ಬಿದ್ದಿತ್ತು. ಅಲ್ಲದೆ ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ಪವಿತ್ರ ಜೊತೆ ಸಮತಾ ಮಾತುಕತೆ ನಡೆಸಿದ್ದಾಳೆ ಎನ್ನುವಂತಹ ಶಂಕೆ ವ್ಯಕ್ತವಾಗಿತ್ತು. ಪವಿತ್ರ ಗೌಡ ಠಾಣೆಗೆ ಬರುವಾಗಲೂ ಆಕೆಯ ಜೊತೆಯಲ್ಲಿ ಸಮತಾ ಕೂಡ ಬಂದಿದ್ಲು. ಹೀಗಾಗಿ ಈಕೆಗೂ ಕೊಲೆ ಕೇಸ್ ತನಿಖೆ ನಡೆಸ್ತಾ ಇರೋ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ರು. ಅದರಂತೆ ಜುಲೈ 4ನೇ ತಾರೀಕು ಸಮತಾಗೆ ಆಡುಗೋಡಿ ಟೆಕ್ನಿಕಲ್ ಸೆಲ್ನಲ್ಲಿ ವಿಚಾರಣೆ ನಡೆದಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಗ್ಗೆ ಸಮತಾಗೆ ಪೊಲೀಸರು ಸಾಲು ಸಾಲು ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ವಿಚಾರಣೆಗೆ ಹಾಜರಾಗೋಕೆ ಸಮತಾಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ರು. ಜುಲೈ 3ನೇ ತಾರೀಕು ಪ್ರಕರಣದ ತನಿಖಾಧಿಕಾರಿ ಚಂದನ್ ಕುಮಾರ್ ನೋಟಿಸ್ ಜಾರಿ ಮಾಡಿದ್ರು. ಅದರಂತೆ ಜುಲೈ 4ನೇ ತಾರೀಕು ಪವಿತ್ರ ಗೌಡ ಸ್ನೇಹಿತೆ ಸಮತಾ ವಿಚಾರಣೆಗೆ ಭಾಗಿಯಾಗಿದ್ರು. ಆಡುಗೋಡಿ ಟೆಕ್ನಿಕಲ್ ಸೆಲ್ನಲ್ಲಿ ಸಮತಾಗೆ ಪೊಲೀಸರು ಸುಮಾರು 3 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದು 30 ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ ತಿಳಿದು ಬಂದಿದೆ. ಪ್ರಕರಣದ ತನಿಖಾಧಿಕಾರಿ ಚಂದನ್ ಕುಮಾರ್ ಪವಿತ್ರ ಗೌಡ ಸ್ನೇಹಿತೆಗೆ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ರೇಣುಕಾಸ್ವಾಮಿ ಮತ್ತು ಪವಿತ್ರ ನಡುವಿನ ಕಿರಿಕ್ ಬಗ್ಗೆ ಸಮತಾರನ್ನ ಸಾಕ್ಷಿಯಾಗಿ ಪರಿಗಣಿಸಲಾಗಿದೆ. ಜೊತೆಗೆ ಮತ್ತೆ ವಿಚಾರಣೆಗೆ ಕರೆಯುವುದಾಗಿ ತನಿಖಾಧಿಕಾರಿ ಹೇಳಿ ಕಳುಹಿಸಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ. 40 ಲಕ್ಷ ರೂಪಾಯಿ ರಹಸ್ಯ ಬಿಚ್ಚಿಟ್ಟ ಮೋಹನ್ ರಾಜ್. ಮರ್ಡರ್ ಮಿಸ್ಟ್ರಿ ಬೆನ್ನು ಹತ್ತಿದಂತಹ ಪೊಲೀಸರಿಗೆ ದರ್ಶನ್ ಮನೆಯಲ್ಲಿ ಸಿಕ್ಕಂತಹ 40 ಲಕ್ಷ ರೂಪಾಯಿ ಹಣದ ಬಗ್ಗೆ ಸಾಕಷ್ಟು ಅನುಮಾನ ಇತ್ತು. ಈ ಹಣ ಎಲ್ಲಿಂದ ಬಂತು ಅಂತ ಕೆದಕಿದ್ದ ಪೊಲೀಸರಿಗೆ ಮಾಜಿ ಕಾರ್ಪೊರೇಟರ್ ಲಿಂಕ್ ಪತ್ತೆಯಾಗಿತ್ತು. ದರ್ಶನ್ಗೆ ಮೋಹನ್ ರಾಜ್ ಈ ಹಣವನ್ನ ನೀಡಿದ್ರು ಅನ್ನೋ ಮಾಹಿತಿ ಸಿಕ್ಕಿತ್ತು. ಅದರಂತೆ ನಿನ್ನೆ ಮೋಹನ್ ರಾಜ್ ಪೊಲೀಸರ ವಿಚಾರಣೆಗೆ ಹಾಜರಾಗಿದ್ರು. ಇದೀಗ 40 ಲಕ್ಷ ಹಣದ ಹಿಂದಿನ ರಹಸ್ಯವನ್ನ ಮೋಹನ್ ರಾಜ್ ಬಿಚ್ಚಿಟ್ಟಿದ್ದಾರೆ. ನನಗೆ ದರ್ಶನ್ ಅವರು 2010ರಿಂದ ಅಂಬರೀಷ್ ಮನೆಯಲ್ಲಿ ಸ್ನೇಹಿತರಾದಂಥವ್ರು. ಅವಾಗವಾಗ ಭೇಟಿ ಆಗ್ತಾ ಇದ್ವಿ. ಇದೊಂದು ನನ್ನ ಮಗಳದೊಂದು ಡ್ಯಾನ್ಸ್ ಫಂಕ್ಷನ್ ಇತ್ತು, ಒಂದು ಆಲ್ಬಮ್ ರಿಲೀಸು. ಆ ಕಾರಣಕ್ಕೆ ಆ ಹಣವನ್ನು ತೊಗೊಂಡು ಅದನ್ನು ವಾಪಸ್ ಕೊಟ್ಟಿರೋಂಥ ಕೆಲಸ ಮಾಡಿದ್ವಿ. ಸೇಮ್ ಸರ್, ತೊಗೊಂಡಿದ್ದು 40 ಲಕ್ಷ, ಕೊಟ್ಟಿದ್ದು ವಾಪಸ್ 40 ಲಕ್ಷ. ಹೌದು. ಚಂದನ್ ಅವರು, ಪ್ರದೀಪ್ ಅವರು, ಬಸವರಾಜ್ ಅವರು, ಬಾಬಣ್ಣ ಅವರು, ಅವ್ರು 4 ಜನ ಕೇಳೋಂಥ ಪ್ರಶ್ನೆಗೆ ಎಲ್ಲನೂ ಲಿಖಿತ ರೂಪದಲ್ಲಿ ಹೇಳಿದ್ದೀನಿ. ಹಾಗೆ ಇದು ಯಾವ ಥರ ಅಂತ ನಾನು ಬರೆದು ಕೊಟ್ಟಿದ್ದೀನಿ. ಆಮೇಲೆ ಯಾವಾಗನ ತನಿಖೆ ಕರೆದಾಗ ಬರಬೇಕಪ್ಪ ಅಂತ ಹೇಳಿದ್ದಾರೆ. 100% ನಾನು ಬರ್ತೀನಿ ಅಂತ ಹೇಳಿ. ಒಟ್ಟಾರೆ ದರ್ಶನ್ ಆ್ಯಂಡ್ ಗ್ಯಾಂಗ್ನ ಕೃತ್ಯ ಮತ್ತಷ್ಟು ಜನರಿಗೆ ಉರುಳಾಗಿ ಪರಿಣಮಿಸಿದೆ. ಈ ಕೇಸ್ನಲ್ಲಿ ಮತ್ತಷ್ಟು ಜನರಿಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಹೀಗಾಗಿ ಇನ್ನೆಷ್ಟು ಜನರಿಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಂಕಷ್ಟ ಎದುರಾಗುತ್ತೆ ಅನ್ನೋದು ತನಿಖೆ ನಡೆಸ್ತಾ ಇರೋ ಪೊಲೀಸರಿಗೆ ಗೊತ್ತು. ಪ್ರಜ್ವಲ್ ಜೊತೆ ಗಣಪತಿ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.